ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳನೋಟ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಒಳನೋಟದ ಟಾಪ್ 3 ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಮೊದಲನೇ ಸುದ್ದಿ, ಹಣಕಾಸು ಗುಸುಗುಸು. ಬರಲಿರುವ ಹೊಸ ಸರ್ಕಾರದ ಹಣಕಾಸು ಖಾತೆ ಸುತ್ತ ಗುಸುಗುಸು ಶುರುವಾಗಿದೆ ಅಂತ ಬಿಸಿ ಸುದ್ದಿ ಬಂದಿದೆ. ಏನದು ಹಣಕಾಸು ಗುಸುಗುಸು ನೋಡೋಣ ಇವತ್ತಿನ ಟಾಪ್ ಸ್ಟೋರಿಯಲ್ಲಿ. ಹಾಗೆ ಟಾಪ್ 2ನೇ ಸ್ಟೋರಿ, ಇವರಿಗೆ 2 ಬೇಕು, ಅವರಿಗೆ ಒಂದೇ ಸಾಕು. ಒಂದು ಸಚಿವ ಸ್ಥಾನ ಸಿಕ್ಕರೆ ಸಾಕು ಅನ್ನೋ ಟೈಮ್ನಲ್ಲಿ ಇಲ್ಲೊಬ್ಬರು ನಾಯಕರು ಕೊಟ್ರೆ 2 ಕೋಟಿ ಅಂತ ಪಟ್ಟು ಹಾಕ್ತಿದ್ದಾರಂತೆ. ಅದಕ್ಕೆ ಅವ್ರ ಬದಲು ನಮಗೆ ಒಂದೇ ಕೊಡಿ ಅಂತ ಹಿರಿಯರು ಪ್ರತಿಪಟ್ಟು ಹಾಕಿ ಪೆಟ್ಟು ಕೊಟ್ಟಿದ್ದು ಸುದ್ದಿಯಾಗಿದೆ. ಏನಿದು 1, 2ರ ಒಳಗುಟ್ಟು ನೋಡೋಣ 2ನೇ ಟಾಪ್ ಸ್ಟೋರಿಯಲ್ಲಿ. ಇನ್ನು 3ನೇ ಟಾಪ್ ಸ್ಟೋರಿ, ಹೊಸ ಮುಖ್ಯಮಂತ್ರಿಯ ಮೊದಲ ಚಾಲೆಂಜ್ ಆ ಏನಿದು ಆ ಚಾಲೆಂಜ್, ಇದರಿಂದ ಆಗುತ್ತಾ ಡ್ಯಾಮೇಜ್ ನೋಡೋಣ 3ನೇ ಟಾಪ್ ಸ್ಟೋರಿಯಲ್ಲಿ. ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಈಗ ಹೊಸ ಸರ್ಕಾರ ರಚನೆಯ ಸರ್ಕಸ್ ಪ್ರಾರಂಭವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಮಂತ್ರಿಗಳನ್ನ ಕೂಡ ಆಯ್ಕೆ ಮಾಡುವ ಪ್ರಕ್ರಿಯೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಾಲನೆಗೆ ಬರೋದಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಹಣಕಾಸು ಸಚಿವರು ಯಾರಾಗ್ತಾರೆ ಅನ್ನೋ ಗುಮಾನಿಯದಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿಯಾಗಿರಲಿಲ್ಲ, ಬದಲಾಗಿ ಅವರ ಬಳಿಯಲ್ಲೇ ಹಣಕಾಸು ಸಚಿವ ಸ್ಥಾನ ಕೂಡ ಇತ್ತು. ಹೀಗಾಗಿ ಈ ಮುಂದಿನ ಹೊಸ ಸರ್ಕಾರದಲ್ಲಿ ಆ ಜವಾಬ್ದಾರಿಯನ್ನ ಯಾರು ಹೊರಬಹುದು ಅನ್ನೋದರ ಸುತ್ತ ಒಂದು ಇಣುಕು ನೋಟ ನಿಮ್ಮ ಮುಂದೆ. ಆರ್ಥಿಕ ಇಲಾಖೆ ಇಡೀ ಸರ್ಕಾರಕ್ಕೆ ಒಂದು ರೂಪ ಕೊಡೋದೇ ಈ ಇಲಾಖೆ. ಇದೇ ಕಾರಣಕ್ಕೆ ಇದನ್ನ ಸರ್ಕಾರದ ಸ್ಕೆಲಿಟನ್ ಅಂತಾರೆ. ಇಂಥ ಮಹತ್ವದ ಇಲಾಖೆ ಈ ಬಾರಿ ನಿಭಾಯಿಸೋದು ಯಾರು ಅನ್ನೋ ಪ್ರಶ್ನೆಗೆ ದಿಲ್ಲಿಯ ಹೈಕಮಾಂಡ್ ಅಂಗಳದಿಂದಲೇ ಉತ್ತರವೂ ಸಿಕ್ಕಿದೆ. ಅದೇನು ಅಂದ್ರೆ, ಸೀನಿಯರ್ಗಳಿಂದ ಹಣಕಾಸಿಗೆ ಪಟ್ಟು, ಹಿರಿಯರ ಬಿಗಿಪಟ್ಟಿನಿಂದ ಡಿಕೆಗೆ ಇಕ್ಕಟ್ಟು. ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್ ಅವರಂತ ಹಿರಿಯರು ತಾವು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಭಾಗವಾಗಿ ಕೆಲಸ ಮಾಡಬೇಕು ಅಂದ್ರೆ ಹಿರಿತನಕ್ಕೆ ಸೂಕ್ತವಾದ ಖಾತೆ ಕೊಟ್ರೆ ಮಾತ್ರ ಅನ್ನೋ ಮಾತಾಡಿರೋದು ಹೈಕಮಾಂಡಿಗೆ ಸವಾಲೊಡ್ಡಿದೆ ಅನ್ನೋ ಸುದ್ದಿ ದಿಲ್ಲಿ ಅಂಗಳದಲ್ಲೇ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. 1989ರಿಂದಲೇ ಸಚಿವರಾಗಿರೋ ಈ ನಾಯಕರು ಖಾತೆಗಾಗಿ ಸಿದ್ದರಾಮಯ್ಯ ಮೂಲಕ ಬಿಗಿಪಟ್ಟು ಹಾಕಿದ್ದಾರೆ. ಈ ಪೈಕಿ ಪರಮೇಶ್ವರ್ ಪ್ರಬಲವಾದ ಪಟ್ಟನ್ನೇ ಹಾಕಿದ್ದಾರೆ. ಅದೇನು ಅಂದ್ರೆ, ಕೊಟ್ಟರೆ ಹಣಕಾಸು ಖಾತೆ ಕೊಡಿ, ಬೇರೆ ಖಾತೆಯಾದ್ರೆ ಡಿಸಿಎಂ ಕೊಡಿ. ಮೊಟ್ಟ ಮೊದಲನೆಯದಾಗಿ ಉಪಮುಖ್ಯಮಂತ್ರಿ ಪಟ್ಟಕ್ಕೆ ಪಟ್ಟು ಹಿಡಿದಿರೋ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಸ್ಥಾನ ಕೊಟ್ರೆ ಹಣಕಾಸು ಖಾತೆ ಬದಲು ಬೇರೆ ಯಾವುದೇ ಮಹತ್ವದ ಖಾತೆ ಕೊಟ್ಟರೂ ಒಪ್ತಾರಂತೆ. ಉಪಮುಖ್ಯಮಂತ್ರಿ ಸ್ಥಾನ ಇಲ್ಲ ಅನ್ನೋದಾದ್ರೆ ಆಗ ಹಣಕಾಸು ಇಲಾಖೆಯೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅನ್ನೋ ಗುಟ್ಟು ಈಗ ರಟ್ಟಾಗಿದೆ. ಸರ್ಕಾರದ ಮೇಲೆ ನಿಯಂತ್ರಣಕ್ಕೆ ಹಣಕಾಸು ಖಾತೆ, ಆ ಖಾತೆ ಬಿಟ್ಟರೆ ಮುಖ್ಯಮಂತ್ರಿ ಅಸಹಾಯಕತೆ. ಹಣಕಾಸು ಇಲಾಖೆ ಕೇವಲ ಬಜೆಟ್ ಮಂಡನೆಗಷ್ಟೇ ಸೀಮಿತವಲ್ಲ. ಇಡೀ ಸರ್ಕಾರದ ಹಿಡಿತಕ್ಕೆ ಈ ಇಲಾಖೆಯನ್ನ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ತಮ್ಮ ಕೈಯಲ್ಲೇ ಇಟ್ಟುಕೊಳ್ತಾರೆ. ಈಗ ದಿಲ್ಲಿ ಡಿಸ್ಕಷನ್ನಲ್ಲಿ ಡಿಕೆ ಶಿವಕುಮಾರ್ ಕೂಡ ಇದೇ ಮಾತು ಹೇಳಿದ್ದಾರೆ ಅನ್ನೋದು ದಿಲ್ಲಿಯ ಗಾಳಿ ಬೆಂಗಳೂರಿಗೂ ಬಂದು ತಲುಪಿಸಿದೆ. ಡಿಕೆ ಶಿವಕುಮಾರ್ ಅವರ ಮಾತಿಗೆ ಪರಮೇಶ್ವರ್ ಒಪ್ಪದ ಕಾರಣ ಈಗ ಹೊಸ ಆಫರ್ ಒಂದು ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದು ಸಹ ಗುಟ್ಟಾಗಿ ಉಳಿದಿಲ್ಲ. ಅದೇನು ಅಂದ್ರೆ, ಹಿರಿಯರಾದ ಪರಮೇಶ್ವರ್ ಅವರು ಹಿರಿಯರಾಗೇ ಭೂಷಣವಾದ ಸ್ಪೀಕರ್ ಸ್ಥಾನಕ್ಕೇರಲಿ ಅಂದಿದ್ದು ಯಾಕೋ ಪರಮೇಶ್ವರ್ಗೆ ಮಾತ್ರ 3ನೇ ಕಣ್ಣು ಬಿಡುವಷ್ಟು ಸಿಟ್ಟು ತಂದಿದೆ ಅನ್ನೋದು ದಿಲ್ಲಿಯಲ್ಲೇ ರಟ್ಟಾಗಿದೆ. ಅತ್ತ ಕೆಜೆ ಜಾರ್ಜ್ ಅವರು ಇಂಧನ, ಗೃಹ, ಬೆಂಗಳೂರು ಉಸ್ತುವಾರಿಯಂತಹ ಯಾವುದೇ ಪ್ರಬಲ ಖಾತೆ ಕೊಟ್ರೆ ಒಪ್ಪಿಕೊಳ್ಳೋಕೆ ಸಿದ್ಧರಾಗಿದ್ದಾರೆ ಅನ್ನೋದು ಸಿದ್ದರಾಮಯ್ಯನವರ ಆಪ್ತ ಬಳಗದ ಒಳಮನೆಯ ಮಾತು. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ.
ಮುಂದಿನ 2 ವರ್ಷಗಳ ಕಾಲ ಆಳ್ವಿಕೆಯಲ್ಲಿ ಹಣಕಾಸಿನ ಮ್ಯಾನೇಜ್ಮೆಂಟ್ ಬಹಳ ಅಂದರೆ ಬಹಳ ಮುಖ್ಯವಾಗುತ್ತೆ. ಒಂದು ಪ್ರಮುಖವಾಗಿ ಗ್ಯಾರಂಟಿಗಳ ಸರಿಯಾದ ಅನುಷ್ಠಾನ ಆದರೆ ಮಾತ್ರ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಕೈ ಹಿಡಿಯುತ್ತೆ. ಇದಕ್ಕಾಗಿ ಗ್ಯಾರಂಟಿಗಳಿಗೆ ಹಣ ಹಂಚಿಕೆ, ಹಣವನ್ನು ಎತ್ತಿಡೋದು, ಈ ಪ್ರಕ್ರಿಯೆ ಯಾವುದೇ ರೀತಿ ತೊಂದರೆಗಳಿಲ್ಲದೆ ರೀತಿಯಲ್ಲಿ ಆಗಿ ಹೋಗಬೇಕು. ಇದರ ಜೊತೆಯಲ್ಲೇ ಅನುದಾನ ಹಂಚಿಕೆ, ಕಳೆದ 3 ವರ್ಷದಲ್ಲಿ ಅನುದಾನ ಹಂಚಿಕೆ ಬಗ್ಗೆ ಸಾಕಷ್ಟು ಅಸಮಾಧಾನಗಳು ಕಾಂಗ್ರೆಸ್ ಪಕ್ಷದ ಶಾಸಕರಿಂದಲೇ ನೇರವಾಗಿ, ಅದರಲ್ಲೂ ಬಹಿರಂಗವಾಗಿ ವ್ಯಕ್ತವಾಗ್ಬಿಟ್ಟಿದೆ. ಹೀಗಾಗಿ ಇನ್ನು 1 ವರ್ಷ ಆದರೂ, ಚುನಾವಣಾ ವರ್ಷ ಬಂತು ಅಂತಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಎತ್ತಿಡ್ಲಿಕ್ಕೂ ಕೂಡ ಚುನಾವಣೆಯ ದೃಷ್ಟಿಯಿಂದ ಒಂದಷ್ಟು ನಿರ್ಬಂಧಗಳಿರುತ್ತೆ. ಹಾಗಾಗಿ ಮುಂದಿನ 1-1.5 ವರ್ಷಗಳ ಕಾಲ ಆದರೂ ಆಡಳಿತ ಯಂತ್ರಕ್ಕೆ ಚುರುಕು ಕೊಡಬೇಕು, ಅಭಿವೃದ್ಧಿ ಕಾರ್ಯಗಳು ಕಾಣೋಕೆ ಸಿಗಬೇಕು, ಇದಕ್ಕಾಗಿ ಅನುದಾನ ಹಂಚಿಕೆ ಆಗಬೇಕು. ಇದಕ್ಕೂ ಕೂಡ ಹಣಕಾಸಿನ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯವಾಗುತ್ತೆ. ಇದೆಲ್ಲದಕ್ಕಿಂತ ಬಹಳ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಮೇಲೆ ಸಾಲ ಮಾಡಿಟ್ಟು ಹೋಗಿದ್ದಾರೆ ಅನ್ನೋ ಗುರುತರವಾದ ಆರೋಪ ಇದೆ. ನಿನ್ನೆ ಅದಕ್ಕೆ ಪಕ್ಕಾ ಲೆಕ್ಕ ಕೊಡೋ ಪ್ರಯತ್ನವನ್ನು ತಮ್ಮ ವಿದಾಯದ ಭಾಷಣದಲ್ಲಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆದರೆ ಈ ಸಾಲದ ಹೊರೆ ಅನ್ನೋದು ಚುನಾವಣೆ ಸಂದರ್ಭದಲ್ಲೂ ಕೂಡ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಬ್ಯಾಲೆನ್ಸ್ ಮಾಡುವ ಚಾಕಚಕ್ಯತೆ ಕೂಡ ಮುಂದೆ ಬರಲಿರುವ ಮಂತ್ರಿಗೆ ಇರಬೇಕು. ಹೀಗಾಗಿ ಈ ಹುದ್ದೆ, ಈ ಜವಾಬ್ದಾರಿ ಯಾರ ಹೆಗಲಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಹಣಕಾಸು ಮಂತ್ರಿ ಬಹಳ ಜವಾಬ್ದಾರಿ ಇರುವಂತಹ ಸ್ಥಾನ, ಸಿದ್ದರಾಮಯ್ಯನವರು ಯಶಸ್ವಿಯಾಗಿ ನಿರ್ವಹಿಸಿದ್ರು, ಅದನ್ನ ಈಗ ಮುಂದ್ಯಾರು ಅನ್ನೋ ಪ್ರಶ್ನೆ. ಸರ್ಕಾರದ ಹಿಡಿತ ಇರೋದೇ ಹಣಕಾಸು ಖಾತೆಯಲ್ಲಿ. ಅದೇ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳೇ ಆ ಖಾತೆಯನ್ನು ಇಟ್ಕೊಳ್ಳೋದು. ಇದು ಯಾವಾಗಿಂದ ಈ ಸಂಪ್ರದಾಯ ಬಂತು ಅಂದರೆ 1999ರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದ್ರಲ್ಲ, ಅದಾದ ನಂತರ ಈ ಪದ್ಧತಿ ಬೆಳೀತು. ಆದರೆ ಮಧ್ಯದಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಿದ್ದರಿಂದ ಅವರೇ ಹಣಕಾಸು ಖಾತೆಯನ್ನು ತೆಗೆದುಕೊಂಡಿದ್ರು. ಯಾಕಂದರೆ ಹಿಂದೆ 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ, JH ಪಟೇಲರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರಾಗಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಅದೊಂದು ಬಾರಿ ಮಾತ್ರ ಗ್ಯಾಪ್ ಆಗಿತ್ತು. ಅದೊಂದು ಬಿಟ್ಟರೆ ಮತ್ತೆ ಯಡಿಯೂರಪ್ಪನವ್ರು ನೋಡಿ, ಅವರು ಮುಖ್ಯಮಂತ್ರಿಯಾಗಿ ಅವರೇ ಹಣಕಾಸು ಖಾತೆಯನ್ನು ಇಟ್ಕೊಂಡ್ರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಅವರೇ ಹಣಕಾಸು ಖಾತೆ ಇಟ್ಕೊಂಡ್ರು. ಈವನ್ ನೀವು ಈ 20-25 ವರ್ಷದಲ್ಲಿ ಯಾರೆಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ ಅವರೇ ಹಣಕಾಸು ಖಾತೆಯನ್ನು ಇಟ್ಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅದೇ ಮಾತನ್ನು DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೇಳಿರುವಂಥದ್ದು. ನೋಡಿ, ಸರ್ಕಾರದ ಹಿಡಿತ ನನ್ನ ಕೈಯಲ್ಲಿ ಇರಬೇಕು ಅಂದರೆ ಹಣಕಾಸು ಖಾತೆ ನನಗೆ ಕೊಡಲೇಬೇಕು. ಪರಮೇಶ್ವರ್ ಅವ್ರು ಕೇಳ್ತಾರೆ, ಮತ್ತೊಬ್ಬರು ಕೇಳ್ತಾರೆ, ಅಥವಾ ಸಿದ್ದರಾಮಯ್ಯವ್ರು ಬಣದವ್ರಿಗೆ ಹೋಗಬೇಕು, ಇವೆಲ್ಲ ಚರ್ಚೆ ಆಗುವಂಥದ್ದು ಅಲ್ಲ ಅನ್ನುವ ಅರ್ಥದಲ್ಲಿ ಅವ್ರು ಮಾತಾಡಿದ್ದಾರೆ ಅಂಥೇಳಿ. ಆ ದೃಷ್ಟಿಯಿಂದ ಈಗ ಬಹಳ ಚರ್ಚೆ ಆಗಿತ್ತಿದ್ದು. ಇನ್ಫ್ಯಾಕ್ಟ್ ಪರಮೇಶ್ವರ್ ಅವ್ರು ಹೇಳ್ತಿರೋದೇನೆಂದರೆ, DK ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ, ನೋಡಪ್ಪ ನಿನಗಿಂತ ನಾನು ಹಿರಿಯ, 1989ರಲ್ಲೇ ನಾನು ಮಿನಿಸ್ಟರ್ ಆದವನು, ಹೀಗಿರುವಾಗ ನಿನ್ನ ಸಚಿವ ಸಂಪುಟದಲ್ಲಿ ನಾನು ಇರ್ತೀನಿ ಅಂದರೆ ಅದಕ್ಕೆ ಸರಿಯಾದ ಖಾತೆ ಕೊಡಬೇಕಲ್ಲ ಅನ್ನೋದು ಅವ್ರ ಮಾತು. ಆ ದೃಷ್ಟಿಯಲ್ಲಿ ಒಂದು DCM ಕೊಡಿ, ಇಲ್ಲಾಂದರೆ ಹಣಕಾಸು ಖಾತೆ ಕೊಡಿ ಅಂತ ಕೇಳ್ತಿದ್ದಾರೆ. ಎರಡೂ ಇಲ್ಲ ಅಂದರೆ ನಾನು ಸುಮ್ಮನೆ KPCC ಅಧ್ಯಕ್ಷ ಆಗಿದ್ದಿರ್ತೀನಿ, ನನಗೆ KPCC ಅಧ್ಯಕ್ಷ ಸ್ಥಾನ ಕೊಡಿ ಅನ್ನುವಂಥ ಪಟ್ಟನ್ನು ಅವ್ರು ಹಾಕಿದ್ದಾರೆ. ಹೀಗೆ ಕೆಲವರೆಲ್ಲ ಇದ್ದಾರೆ ನೋಡಿ. KJ ಜಾರ್ಜ್ ಅವರು ಅಷ್ಟೇ 1989ನಲ್ಲಿ ಅವ್ರು ಮಿನಿಸ್ಟ್ರು ವೀರೇಂದ್ರ ಪಾಟೀಲ್ರ ಸರ್ಕಾರದಲ್ಲಿ. ಹೀಗಾಗಿ DK ಶಿವಕುಮಾರ್ ಅವರಿಗೆ ಅದು ಒಂದು ಸವಾಲಿದೆ. ಆದರೆ ಹಣಕಾಸು ಖಾತೆಯನ್ನು ಬಹುತೇಕ DK ಶಿವಕುಮಾರ್ ಅವರು ತಮ್ಮ ಕೈಯಲ್ಲೇ ಇಟ್ಕೊಳ್ಳುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ಸ್ಮಿತಾ. ರೈಟ್.